ಹಾಗೂ ಮಲೆನಾಡಲ್ಲಿ ಸುನಾಮಿ ಎಬ್ಬಿಸಿದ ಮಳೆರಾಯ ಈಗ ತಣ್ಣಗಾಗಿದ್ದಾನೆ. ಎಲ್ಲಾ ಕಡೆ ಮಳೆ ತಣ್ಣಗಾಗಿದೆ. ಆದರೆ ಮಳೆಯ ಅವಾಂತರ ಮಾತ್ರ ನಿಲ್ತಾ ಇಲ್ಲ. ಶಿವಮೊಗ್ಗದಲ್ಲಿ ಮೇಲಿಂದ ಮೇಲೆ ಸಂಕಷ್ಟಗಳು ಎದುರಾಗ್ತಾ ಇದ್ದು ನೂತನ ಸಚಿವರು ಬರ ಅಧ್ಯಯನಕ್ಕೆ ಇಳಿದಿದ್ದಾರೆ. ಕಳೆದೊಂದು ವಾರದಿಂದ ಮಲೆನಾಡು ಹಾಗೂ ಕರಾವಳಿಯಲ್ಲಿ ಅಬ್ಬರಿಸಿದ ಮಳೆರಾಯ ಕೊಂಚ ತಣ್ಣಗಾಗಿದ್ದಾನೆ. ಬಹುತೇಕ ಕಡೆ ಮಳೆಯ ಆರ್ಭಟ ನಿಂತಿದ್ದು ಅವಾಂತರಗಳ ಸರಮಾಲೆ ಮಾತ್ರ ಬಿಚ್ಚಿಕೊಳ್ತಾನೇ ಇದೆ. ಅಲ್ಲಲ್ಲಿ ಗುಡ್ಡ ಧರೆಗಳು ಬಾಯ್ಬಿಡ್ತಾನೇ ಇವೆ. ಇದರ ಮಧ್ಯೆ ಉತ್ತರ ಕರ್ನಾಟಕದಲ್ಲಿ ಭೀಕರ ಬರ ಬಿಟ್ಟು ಬಿಡದೆ ಕಾಡೋದಕ್ಕೆ ಶುರುವಾಗಿದೆ. ಮಲೆನಾಡಿನಲ್ಲಿ ಇಷ್ಟು ದಿನ ಅಬ್ಬರಿಸಿ ಬೊಬ್ಬಿರಿದ ವರುಣದೇವ ಇಂದಿನಿಂದ ಸೈಲೆಂಟ್ ಆಗಿದ್ದಾನೆ. ಮಳೆಯ ಪ್ರಮಾಣ ಕಮ್ಮಿಯಾದ್ರೂ ಅವಾಂತರಗಳು ಮಾತ್ರ ನಿಲ್ತಿಲ್ಲ. ಹೊಸನಗರ ತಾಲೂಕಿನ ದೊಡ್ಡಿನಗದ್ದೆಯಲ್ಲಿ ಭಾರೀ ಪ್ರಮಾಣದ ಧರೆ ಕುಸಿತವಾಗಿದೆ. ವೀರಪ್ಪಗೌಡ ಎನ್ನುವವರ ಮನೆ ಪಕ್ಕದಲ್ಲೇ ಧರೆ ಕುಸಿದ ಪರಿಣಾಮ ಜೀವ ಭಯ ಶುರುವಾಗಿತ್ತು. ಈ ಬಗ್ಗೆ ನ್ಯೂಸ್ 18 ಕನ್ನಡ ವರದಿ ಪ್ರಸಾರ ಮಾಡ್ತಾ ಇದ್ದಂತೆ ಶಾಸಕರು ಎಂಟ್ರಿ ಕೊಟ್ಟಿದ್ದಾರೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಆರಗ ಜ್ಞಾನೇಂದ್ರ ಸಂತ್ರಸ್ತರನ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಕೆರೆಗೆ ಕಾರು ಪಲ್ಟಿ, ಚಾಲಕ ಗ್ರೇಟ್ ಎಸ್ಕೇಪ್. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ದೊಡ್ಡ ಅನಾಹುತವೊಂದು ಕೂದಲೆಳೆ ಅಂತರದಲ್ಲಿ ತಪ್ಪಿದೆ. ಇಬ್ಬರು ವ್ಯಕ್ತಿಗಳು ಮಂಗಳೂರಿನಿಂದ ಶಿವಮೊಗ್ಗ ಕಡೆ ಕಾರಿನಲ್ಲಿ ಬರ್ತಾ ಇದ್ರು. ಬಾಳಗಾರು ಬಳಿ ಬರ್ತಾ ಇದ್ದಂತೆ ಗಾಳಿ ಮಳೆ ಅಬ್ಬರ ಹೆಚ್ಚಾಗಿದೆ. ಹೀಗಾಗಿ ನಿಯಂತ್ರಣ ತಪ್ಪಿ ಕೆರೆಗೆ ನುಗ್ಗಿದೆ. ಅದೃಷ್ಟವಶಾತ್ ಇಬ್ಬರು ಈಜಿ ದಡ ಸೇರಿದ್ರೆ ಕಾರು ಮಾತ್ರ ಮುಳುಗಿ ಹೋಗಿದೆ. ಮಲೆನಾಡು ಮಳೆಯ ಪರಿಣಾಮ ವಿಶ್ವವಿಖ್ಯಾತ ಜೋಗ ಮೈದುಂಬಿ ಹರಿತಾ ಇದೆ. ಜಲಪಾತದ ದೃಶ್ಯ ವೈಭವ ಮನಮೋಹಕವಾಗಿದ್ದು ಹಾಲ್ನೊರೆಯಂತೆ ಧುಮ್ಮಿಕ್ಕೋ ರಮಣೀಯ ದೃಶ್ಯ ನೋಡೋದಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ. ಇನ್ನು ಚಿಕ್ಕಮಗಳೂರಿನಲ್ಲಿ ಮಳೆ ಕಡಿಮೆಯಾದ್ರೂ ಗಾಳಿ ಅಬ್ಬರ ಮಾತ್ರ ನಿಲ್ತಿಲ್ಲ. ಮುಳ್ಳಯ್ಯನಗಿರಿ ರಸ್ತೆಯಲ್ಲಿ ಅಡ್ಡಲಾಗಿ ಬೃಹತ್ ಮರವೊಂದು ಉರುಳಿ ಬಿದ್ದಿದ್ದು ಅದೃಷ್ಟವಶಾತ್ ಟಿಟಿ ವಾಹನದಲ್ಲಿ ಇದ್ದ ಪ್ರವಾಸಿಗರು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಕಬಿನಿ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇರೋದ್ರಿಂದ ಶಿಂಷಾ ಜಲ ವಿದ್ಯುತ್ ಘಟಕಕ್ಕೆ ಮರುಜೀವ ಬಂದಿದೆ. 2 ತಿಂಗಳಿನಿಂದ ಬಂದ್ ಆಗಿದ್ದ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಶಿವನಸಮುದ್ರ ಶಿಂಷಾ ಜಲ ವಿದ್ಯುತ್ ಮತ್ತೆ ಪುನರಾರಂಭವಾಗಿದೆ. ಭಾರೀ ಮಳೆ ಹಿನ್ನೆಲೆ ಯಾದಗಿರಿ ಜಿಲ್ಲೆಯ ಭೀಮಾ ನದಿ ಅಪಾಯ ಮಟ್ಟ ಮೀರಿ ಹರಿತಿದೆ. ಗುರುಸುಣಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ಭೀಮಾ ನದಿಗೆ 1 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಬ್ರಿಡ್ಜ್ನ 19 ಗೇಟ್ಗಳನ್ನು ಓಪನ್ ಮಾಡಿರೋದ್ರಿಂದ ಭೀಮಾ ನದಿ ಪಾತ್ರದ ಜನ ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಜಿಲ್ಲಾಡಳಿತ ಸೂಚನೆ ನೀಡಿದೆ. ಇಷ್ಟು ದಿನ ಏನು ಬರಿದಾಗಿದ್ದಂತಹ ಭೀಮಾ ನದಿ ಈಗ ಉಕ್ಕಿ ಹರಿತಾ ಇದೆ, ಅಪಾಯ ಮಟ್ಟ ಮೀರಿ ಹರಿತಾ ಇದೆ ಅಂತ ಹೇಳಬೇಕಾಗುತ್ತೆ. ನಾವು ದೃಶ್ಯಾವಳಿಗಳಲ್ಲಿ ನಿಮ್ಮನ್ನು ತೋರಿಸ್ತೀವಿ. ಇವಾಗ ನೋಡ್ಬೋದು ನೀವು ಗುರುಸುಣಿಗೆ ಬ್ರಿಡ್ಜ್ ಕಮ್ ಬ್ಯಾರೇಜಿನ ಏನು 19 ಗೇಟ್ಗಳನ್ನು ಓಪನ್ ಮಾಡಿ 1 ಲಕ್ಷ ಕ್ಯೂಸೆಸ್ ನೀರನ್ನು ಭೀಮಾ ನದಿಗೆ ಬಿಡಲಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಅಪಾಯ ಮಟ್ಟ ಮೀರಿ ಭೀಮಾ ನದಿ ಹರಿತಾ ಇದೆ. ಜನರಿಗೂ ಕೂಡ ಏನು ಜಿಲ್ಲಾಡಳಿತದಿಂದ ಸೂಚನೆಯನ್ನು ನೀಡಲಾಗಿದೆ. ಯಾರೂ ಕೂಡ ನದಿ ಪಾತ್ರಕ್ಕೆ ಹೋಗಬಾರ್ದು, ಏನು ಅಪಾಯ ಮಟ್ಟ ಮೀರಿ ಭೀಮಾ ನದಿ ಹರಿತಾ ಇದೆ. ಹಾಗಾಗಿ ಜಾನುವಾರುಗಳನ್ನು ನದಿ ಪಾತ್ರಕ್ಕೆ ಹೋಗಬಾರ್ದು, ಯಾರು ಕೂಡ ದನ ಕರುಗಳನ್ನು ಕೂಡ ನದಿಯ ಪಾತ್ರದಲ್ಲಿ ಬಿಡಬಾರ್ದು ಅಂತೇಳಿ ಜಿಲ್ಲಾಡಳಿತ ಡಂಗೂರವನ್ನು ಸಾರಿ ಸೂಚನೆಯನ್ನು ಕೂಡ ನೀಡಲಾಗಿದೆ. ಇನ್ನೊಂದು ಪ್ರಮುಖವಾದ ವಿಷಯ ಹೇಳಬೇಕು ಏನಂತಂದರೆ, ಭೀಮಾ ನದಿ ಉಕ್ಕಿ ಹರಿತಾ ಇರೋದ್ರಿಂದ ಭೀಮಾ ನದಿ ದಡದಲ್ಲಿರ್ತಕ್ಕಂತಹ ಗದ್ದೆಗಳಿಗೆ ನೀರು ನುಗ್ಗುತ್ತವೆ ಅಂತಕ್ಕಂತಹ ಭಯ ಕೂಡ ರೈತರಲ್ಲಿ ಕಾಡ್ತಾ ಇದೆ ಅಂತ ಹೇಳಬೇಕಾಗುತ್ತೆ. ಕಬಿನಿ ಜಲಾಶಯದ ಒಳಹರಿವಿನಲ್ಲಿ ದಿಢೀರ್ ಇಳಿಕೆ. ಆಗಸ್ಟ್ ತಿಂಗಳ ಕೊನೆಯಲ್ಲಿ ಸುರಿದ ಮಳೆಗೆ ಕಬಿನಿಗೆ ಭಾರೀ ಪ್ರಮಾಣದ ನೀರು ಹರಿದು ಬಂದಿತ್ತು. ಕೇರಳದ ಮಳೆಯ ಹೊಡೆತಕ್ಕೆ ಕಬಿನಿ ಡ್ಯಾಂ ಕೂಡ ತುಂಬಿ ತುಳುಕ್ತಾ ಇತ್ತು. ಆದ್ರೀಗ ಕಬಿನಿ ಜಲಾಶಯದ ಒಳಹರಿವಿನಲ್ಲಿ ದಿಢೀರ್ ಇಳಿಕೆಯಾಗಿದೆ. ಡ್ಯಾಂನ ಒಳಹರಿವು 30,000 ಕ್ಯೂಸೆಕ್ನಿಂದ 19,500 ಕ್ಯೂಸೆಕ್ಗೆ ಇಳಿಕೆಯಾಗಿದ್ದು, ಹೊರಹರಿವು ಕೂಡ 27,000 ಕ್ಯೂಸೆಕ್ನಿಂದ 7,000ಕ್ಕೆ ಇಳಿಕೆಯಾಗಿದೆ.
ರಾಜ್ಯದಲ್ಲಿ ನೆರೆ ಬರದ ಸಂಕಷ್ಟ ತಲೆದೂರಿರೋದ್ರಿಂದ ಸಚಿವ ದ್ವಯರು ಅಖಾಡಕ್ಕಿಳಿದಿದ್ದಾರೆ. ಸಚಿವ ಶಿವರಾಜ್ ತಂಗಡಗಿ ಕೊಪ್ಪಳದ ರಾಜೂರಿನಲ್ಲಿ ಬರ ವೀಕ್ಷಣೆ ಮಾಡಿದ್ರೆ, ಸಂತೋಷ್ ಲಾಡ್ ಧಾರವಾಡದ ಹಾರೋಬೆಳವಡಿಯಲ್ಲಿ ರೈತರ ಸಮಸ್ಯೆ ಆಲಿಸಿದ್ರು. ಈ ವೇಳೆ ಒಣಗಿದ ಬೆಳೆ ತೋರಿಸಿದ ಅನ್ನದಾತರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಇನ್ನು ಚಾಮರಾಜನಗರದಲ್ಲಿ ಸಚಿವ ಪುಟ್ಟರಂಗಶೆಟ್ಟಿ ಕೂಡ ಬರ ಅಧ್ಯಯನ ನಡೆಸಿದ್ದಾರೆ. ಒಟ್ನಲ್ಲಿ ಕರುನಾಡಲ್ಲಿ ಮಳೆರಾಯ ಕಣ್ಣಾಮುಚ್ಚಾಲೆ ಆಡ್ತಾ ಇದ್ದು, ಒಂದ್ ಕಡೆ ಮಳೆ ಆದ್ರೆ ಮತ್ತೊಂದ್ ಕಡೆ ಬರ ಸಿಡಿಲು ಬಡಿದಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.